ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 15ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ನೀವು ತಗೋಬೋದು. ಎಸ್ ಪಿ ಕೆ ಕನ್ನಡ ಅಂತ ನಿಮ್ಮ ಟೆಲಿಗ್ರಾಮ್ ಅಪ್ಲಿಕೇಶನ್ ಇದೆ, ಅದನ್ನು ಸರ್ಚ್ ಮಾಡಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಪ್ರತಿಯೊಂದರ ಲಿಂಕ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಮಿಜೋರಾಂನ ಮೊದಲ ಲೋಕಾಯುಕ್ತದ ಅಧ್ಯಕ್ಷರಾಗಿ ಕೆಳಗಿನಲ್ಲಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಇವರು ನಿವೃತ್ತ IAS ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರನ್ನು ಈಗ ಲೋಕಾಯುಕ್ತದ ಮಾಜಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಮಿಜೋರಾಂನ ರಾಜಧಾನಿಯಾದಂಥ ಐಜ್ವಾಲಲ್ಲಿ ಅಲ್ಲಿಯ ರಾಜಭವನದಲ್ಲಿ ಇತ್ತೀಚೆಗೆ ಅಲ್ಲಿಗೆ ಹೊಸದಾಗಿ ನೇಮಕಗೊಂಡಂತಹ ಗವರ್ನರ್ ಅವರು ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 2019ರ ಲೋಕಸಭಾ ಚುನಾವಣೆಗಾಗಿ ಚುನಾವಣಾ ಆಯೋಗ ಹೊಸ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇನು? ಸರಿಯಾದಂಥ ಉತ್ತರ ಆಪ್ಷನ್ 2 ಸಿ ವಿಗಿಲ್. ಮುಂಬರುವ ಲೋಕಸಭಾ ಚುನಾವಣೆಗಾಗಿ ಸಿ ವಿಗಿಲ್ ಅನ್ನೋ ಅಪ್ಲಿಕೇಶನನ್ನು ಭಾರತದ ಚುನಾವಣಾ ಆಯೋಗ ಸಿದ್ಧಪಡಿಸಿದೆ. ಸಿ ವಿಗಿಲ್ ಅಂತ ಹೇಳಿದ್ರೆ ವಿಜಿಲೆಂಟ್ ಸಿಟಿಸನ್ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಮಾರ್ಚ್ 18ರಂದು ಇದು ಪ್ಲೇಸ್ಟೋರಲ್ಲಿ ಲಭ್ಯ ಇರ್ತದೆ. ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆದರೆ ಅಂಥದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಿಂದ ದೂರುಗಳನ್ನು ಸಹ ನೀಡಬಹುದು. ದೇಶದಲ್ಲಿ ಪ್ರಾರಂಭವಾದ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುವ ಭಾರತದ 20 ಸ್ಥಳಗಳಲ್ಲಿ ಹಬ್ಸನ್ನು ಯಾವ ಸಾಮಾಜಿಕ ನೆಟ್ವರ್ಕ್ ಕಂಪನಿ ಪ್ರಾರಂಭ ಮಾಡಿದೆ? ಸೊ ಸರಿಯಾದಂಥ ಉತ್ತರ ಫೇಸ್ಬುಕ್, ಆಪ್ಷನ್ 1. ಭಾರತದಲ್ಲಿ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸೋದಕ್ಕೆ ಫೇಸ್ಬುಕ್ 20 ಸ್ಥಳಗಳಲ್ಲಿ ಫೇಸ್ಬುಕ್ ಹಬ್ಸ್ ಅನ್ನೋ ಒಂದು ನೂತನವಾದ ಕಾರ್ಯಕ್ರಮ, ಪರಿಸರ ವ್ಯವಸ್ಥೆಯ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಯಶವಂತರಾವ್ ಚೌಹಾಣ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಸ್ವೀಕರಿಸಿದರು? ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ರಘುರಾಮ್ ರಾಜನ್, ಮಾಜಿ RBIನ ಗವರ್ನರ್ ಅವರು. ಇವರು ಈ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಆರ್ಥಿಕ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಪರಿಗಣನೆ ಮಾಡಿ ಭಾರತದ ಮಾಜಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆದಂತಹ ರಘುರಾಮ್ ರಾಜನ್ ಅವರಿಗೆ ಮಾರ್ಚ್ 12ರಂದು ಯಶವಂತರಾವ್ ಚೌಹಾಣ್ ರಾಷ್ಟ್ರೀಯ ಪುರಸ್ಕಾರ 2018 ನೀಡಿ ಗೌರವ ಸಲ್ಲಿಸಲಾಯಿತು. ಯಶವಂತರಾವ್ ಚೌಹಾಣ್ ಅವರ 106ನೇ ಜನ್ಮ ವಾರ್ಷಿಕೋತ್ಸವ ಸಹ ಇದಾಗಿತ್ತು. ಯಶವಂತರಾವ್ ಚೌಹಾಣ್ ಅವರು ಮಹಾರಾಷ್ಟ್ರದ ರಾಜ್ಯದ ಮೊಟ್ಟಮೊದಲ ಮುಖ್ಯಮಂತ್ರಿಗಳಾಗಿದ್ದರು. ಅನೂಪ್ ಕುಮಾರ್ ದುಬೆ ಮತ್ತು ಸುಶೀಲ್ ಕುಮಾರ್ ಅವರನ್ನು ಕೆಳಗಿನ ಯಾವ ವಿಶೇಷ ನಿರ್ದೇಶಕರನ್ನಾಗಿ ಇಲಾಖೆಯ ವಿಶೇಷ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ? ಸೊ ಇದ್ರ ಬಗ್ಗೆ ನಾನು ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ನಾನು ಮಾತಾಡಿದ್ದೆ. ಸರಿಯಾದ ಉತ್ತರ ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಜಾರಿ ನಿರ್ದೇಶನಾಲಯದ ನಿರ್ದೇಶಕರನ್ನಾಗಿ ಇಬ್ಬರನ್ನು ಆಯ್ಕೆ ಮಾಡಲಾಗಿದೆ. ಇವರಿಬ್ಬರು ಭಾರತೀಯ ಆದಾಯ ಸೇವೆ ಇಲಾಖೆಯ ಅಧಿಕಾರಿಗಳಾಗಿದ್ದಾರೆ. ಭಾರತದ ಮೊದಲ LGBTQ ಕ್ಲಿನಿಕ್ ಮತ್ತು HIV ಚಿಕಿತ್ಸಾ ಕೇಂದ್ರ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮುಂಬೈಯಲ್ಲಿ ಅದನ್ನು ಉದ್ಘಾಟನೆ ಮಾಡಲಾಗಿದೆ. ದಿ ಫಸ್ಟ್ HIV ಅಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಮೊದಲ HIV ಟ್ರೀಟ್ಮೆಂಟ್ ಸೆಂಟರ್. ಮತ್ತು LGBTQ ಅಂತ ಹೇಳಿದ್ರೆ ಹೋಲಿಸ್ಟಿಕ್ ಕ್ಲೀನಿಂಗ್ ಫಾರ್ ಲೆಸ್ಬಿಯನ್, ಗೇ, ಬೈಸೆಕ್ಚುವಲ್, ಟ್ರಾನ್ಸ್ಜೆಂಡರ್ ಆ್ಯಂಡ್ ಕ್ವೀರ್ ಅಂತ ಕರಿತೀವಿ. ಇದನ್ನು ನಡೆಸ್ತಿರತಕ್ಕಂಥದ್ದು ಹಮ್ಸಫರ್ ಟ್ರಸ್ಟ್ ಅಂತ. ಇದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡು ಬರುತ್ತೆ. ಸೊ ಇದರ ಫೌಂಡರ್ ಯಾರಪ್ಪ ಅಂದರೆ ಹಮ್ಸಫರ್ ಟ್ರಸ್ಟ್ನ ಫೌಂಡರ್ ಅಶೋಕ್ ರಾವ್ ಕವಿ ಅವರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಮುಂಬೈನಲ್ಲಿ. ಪುಲ್ವಾಮಾ ವಿಧದ ದಾಳಿಯಲ್ಲಿ ಸಾವು ನೋವುಗಳನ್ನು ಕಡಿಮೆಗೊಳಿಸಲು ರಕ್ಷಣಾ ಪ್ರಯೋಗಾಲಯವು ಯುದ್ಧ ಔಷಧಿಗಳನ್ನು ಅಭಿವೃದ್ಧಿಪಡಿಸಿದೆ. ಎಲ್ಲಿ ಯುದ್ಧ ಔಷಧಿಗಳನ್ನು ಅಭಿವೃದ್ಧಿಪಡಿಸಿದೆ ಅಂತ, ಯಾವ ಒಂದು ರಕ್ಷಣಾಲಯಕ್ಕೋಸ್ಕರ ಯುದ್ಧ ಔಷಧಿಗಳನ್ನು ತಯಾರು ಮಾಡಿದಂಥ ಸಂಸ್ಥೆ? ಸೊ ಆಪ್ಷನ್ ಬಿ INMAS ದೆಹಲಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. INMAS ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಆ್ಯಂಡ್ ಅಲೈಟ್ ಸೈನ್ಸಸ್ ಅಂತ ಕರಿತೀವಿ. ಇವರು ಇಂತಹ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಯಾದಂತಹ ಸಂದರ್ಭದಲ್ಲಿ ಅಂತಹ ಇನ್ಸಿಡೆಂಟ್ಗಳಾದಾಗ ಔಷಧಿಗಳನ್ನು ನೂತನವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ 3 ವರ್ಷಗಳ ಕಾಲ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1 ರಾಕೇಶ್ ಮಖೀಜಾ ಅವರು 3 ವರ್ಷಗಳ ಆಕ್ಸಿಸ್ ಬ್ಯಾಂಕ್ನ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ನೇಮಕಗೊಂಡಿದ್ದಾರೆ. ಕೆಳಗಿನ ಯಾವ ರಾಜ್ಯದಲ್ಲಿ 96,000 VVPAT ಯಂತ್ರಗಳನ್ನು ನಿರ್ವಹಿಸಲು 6 ಲಕ್ಷ ಉದ್ಯೋಗಿಗಳಿಗೆ ತರಬೇತಿ ನೀಡಲಾಗುತ್ತಿದೆ? ಸೊ ಸರಿಯಾದಂಥ ಉತ್ತರ ಮಹಾರಾಷ್ಟ್ರ.
ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ವಿ ವಿ ಪ್ಯಾಟ್ ವೋಟರ್ ಪೋರ್ಟ್ ವೇರಿಯಬಲ್ ಪೇಪರ್ ಅಡ್ರಿಬೈಲ್ ಅಂತ ಕರಿತೀವಿ. ಸೊ ವೋಟರ್ ವೆರಿಫೇಬಲ್ ಪೇಪರ್ ಎಡಿಟ್ರೈಲ್ ಅಂತ ಕರಿತೀವಿ. ಈ ಯಂತ್ರಗಳನ್ನು ದೇಶಾದ್ಯಂತ ಬಳಸಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸುಮಾರು 96,000 ವಿ ವಿ ಪ್ಯಾಟ್ ಯಂತ್ರಗಳನ್ನು 48 ಲೋಕಸಭಾ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ. ಅದಕ್ಕಾಗಿ ಅಲ್ಲಿ 6 ಲಕ್ಷ ಉದ್ಯೋಗಿಗಳಿಗೆ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ವಿಶ್ವ ಗೋಲ್ಡ್ ಕೌನ್ಸಿಲ್ ಆ ಮಾಹಿತಿಯ ಪ್ರಕಾರ ಜಾಗತಿಕವಾಗಿ ಚಿನ್ನದ ನಿಕ್ಷೇಪಗಳಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಹೊಂದಿದೆ? ಚಿನ್ನದ ನಿಕ್ಷೇಪವನ್ನು ಹೊಂದಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂತ ನಾವೇನು ಕರಿತೀವಿ, ಅವರ ಮಾಹಿತಿ ಪ್ರಕಾರ ಭಾರತದ ಸ್ಥಾನವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ 11ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ತನ್ನ ರಾಜಧಾನಿಯಲ್ಲಿ ಉನ್ನತ ಶಿಕ್ಷಣವನ್ನು ಸುಧಾರಿಸಲು 17 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನು ಸ್ಥಾಪಿಸಿದಂಥ ರಾಜ್ಯ ಸರ್ಕಾರ ಯಾವುದು? ಸರಿಯಾದ ಉತ್ತರ ದೆಹಲಿ. ಪ್ರಮುಖ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವ ದೆಹಲಿ ಸರ್ಕಾರ ಸಂಭಾಷಣೆ ಮತ್ತು ಅಭಿವೃದ್ಧಿ ಆಯೋಗ ರಾಜಧಾನಿಯಲ್ಲಿ ಉನ್ನತ ಶಿಕ್ಷಣವನ್ನು ಸುಧಾರಿಸಲು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ 17 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡಿದೆ. ಸೊ ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಹೋಗಿ ಪಡ್ಕೊಳ್ಳಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು.